ಅಷ್ಟಕ್ಕೂ ಈ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಹೊರಬಂದಿದ್ದು ಹೇಗೆ ಅನ್ನೋದರ ಬಗ್ಗೆ ಹಾಸನದ ಗಲ್ಲಿಗಳಲ್ಲಿ ತರಹೇವಾರಿ ಚರ್ಚೆಗಳು ನಡೀತಾ ಇದೆ. ಎಲ್ಲ ಶುರುವಾಗಿದ್ದು ಒಂದು ಜಮೀನು ಗಲಾಟೆಯಿಂದ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ಬಿಜೆಪಿ ಮುಖಂಡ ದೇವರಾಜೇಗೌಡ, ಕಾರು ಚಾಲಕ ಕಾರ್ತಿಕ್ ಪ್ರಜ್ವಲ್ಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದ ಅನ್ನೋ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಫ್ಯಾಮಿಲಿಗೆ ಮತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ 15 ವರ್ಷದಿಂದ ಡ್ರೈವರ್ ಕೆಲಸ ಮಾಡ್ತಾ ಇರ್ತೀನಿ. ಒಂದು ವರ್ಷದಿಂದ ನಾನಲ್ಲಿ ಕೆಲಸ ಬಿಟ್ಟಿರ್ತೀನಿ. ನನ್ನ ಮೇಲೆ ಆಗಿರ್ತಕ್ಕಂಥ ಜಮೀನ ಬರ್ಸ್ಕೊಂಡು ನನ್ನ ಹೆಂಡತಿಗೆಲ್ಲ ಹೊಡೆದು ಹಿಂಸೆ ಕೊಟ್ಟು ನನಗೂ ಮಾನಸಿಕವಾಗಿ ಹಲ್ಲೆ ಮಾಡಿ ಯಾರು ನಿನ್ನ ಹತ್ರ ಇರೋ ಫೋಟೋಸು ವೀಡಿಯೋಸು ಎರಡೂ ನಾನು ತೆಗೆದುಕೊಂಡು ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತೀನಿ. ನಾನು ಯಾರಿಗೆ ಅದು ತೋರ್ಸೋದಾಗ ಇನ್ನೊಂದಲ್ಲಿ ಏನು ಮಾಡಲ್ಲ. ಇದೇ ಬಿಜೆಪಿ ಅಭ್ಯರ್ಥಿ ದೇವರಾಜೇಗೌಡ ಅವರು ಹೇಳಿರ್ತಾರೆ. ಈತನೇ ಪ್ರಜ್ವಲ್ ರೇವಣ್ಣಗೆ ಮೆಸೇಜ್ ಕಳಿಸ್ತಾನೆ, ವಾಟ್ಸ್ಆಪ್ ಕಳಿಸ್ತಾನೆ ವಿಡಿಯೋನ. ನನ್ನ ಹತ್ರ ಈ ವಿಡಿಯೋ ಇದೆ, ಎಚ್ಚರಿಕೆಯಲ್ಲಿ ಇರುವಂತ ಇದೊಂದು ಹೇಳ್ತಾ ಇದೀನಿ ಕೇಳಿ. ಇವತ್ತು ಬ್ಲಾಕ್ ಮೇಲ್ ಮಾಡ್ತಾನೆ ಅಲ್ಲಿ. ಆಗ ಪ್ರಜ್ವಲ್ ರೇವಣ್ಣ ಕೋರ್ಟ್ ಬಂದು ಸ್ಟೇ ತಗೋತಾನೆ. ಎಸ್, ಸದ್ಯ ರಾಜ್ಯದಲ್ಲಿ ಹಲ್ಚಲ್ ಎಬ್ಸಿರುವ ಅಶ್ಲೀಲ ವಿಡಿಯೋ ಹಗರಣ ಕೇಸ್ಗೂ ಪ್ರಜ್ವಲ್ ರೇವಣ್ಣರ ಮಾಜಿ ಕಾರು ಚಾಲಕ ಕಾರ್ತಿಕ್ರ ಈ ಹೇಳಿಕೆಗೂ ಸಂಬಂಧವಿದ್ಯಾ ಅನ್ನೋ ಚರ್ಚೆ ಜೋರಾಗಿದೆ. ಕಾರ್ತಿಕ್ ಕುಟುಂಬದ ಮೇಲೆ 1 ವರ್ಷದ ಹಿಂದೆ ನಡೆದಿದ್ದ ಹಲ್ಲೆ ಕೇಸ್ಗೂ ಸದ್ಯದ ವಿಡಿಯೋ ಕೇಸ್ಗೂ ತಳುಕು ಹಾಕಲಾಗ್ತಿದೆ. ವಿಡಿಯೋ ಹಗರಣಕ್ಕೂ ಹಿಂದಿನ ಹಲ್ಲೆ ಕೇಸ್ಗೂ ಇದೆಯಾ ಸಂಬಂಧ? ಈ ಹಿಂದೆ ಪ್ರಜ್ವಲ್ ರೇವಣ್ಣ ತನ್ನ ಪತ್ನಿ ಮೇಲೆ ಹಲ್ಲೆ ನಡೆಸಿ ಜಮೀನು ಬರ್ಸ್ಕೊಂಡ್ರು ಅಂತ ಹೇಳಿದ್ರು. ಇದೀಗ ಮತ್ತೆ ಜಮೀನು ಬರ್ಸ್ಕೊಂಡಿದ್ರ ಬಗ್ಗೆಯೇ ಆರೋಪಿಸಿದ್ದಾರೆ. ಅಲ್ಲದೆ ಕಾರ್ತಿಕ್ ಬಳಿ ಇರುವ ವಿಡಿಯೋ ಹಾಗೂ ಫೋಟೋಗೆ ಪ್ರಜ್ವಲ್ ರೇವಣ್ಣ ಸ್ಟೇ ತಂದಿದ್ರು. ಇದನ್ನೆಲ್ಲ ನೋಡಿದ್ರೆ ಹಾಸನದ ಜಮೀನು ಗಲಾಟೆಗೂ ಪೆನ್ ಡ್ರೈವ್ಗೂ ಲಿಂಕ್ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಜಮೀನು ಗಲಾಟೆ ವಿಚಾರದಿಂದಲೇ ಕಾರ್ತಿಕ್ ಹಾಗೂ ಪ್ರಜ್ವಲ್ ನಡುವೆ ವೈಮನಸ್ಸು ಶುರುವಾಯ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಅಷ್ಟಕ್ಕೂ ಕಾರ್ತಿಕ್ ಹೇಳಿಕೆಯನ್ನ ಮತ್ತೊಂದ್ಸಲ ಕೇಳ್ಬಿಡೋಣ. ನಾನು ಪ್ರಜ್ವಲ್ ರೇವಣ್ಣ ಫ್ಯಾಮಿಲಿಗೆ ಮತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ 15 ವರ್ಷದಿಂದ ಡ್ರೈವರ್ ಕೆಲಸ ಮಾಡ್ತಾ ಇರ್ತೀನಿ. ಈಗ 1 ವರ್ಷದಿಂದ ನಾನಲ್ಲಿ ಕೆಲಸ ಬಿಟ್ಟಿರ್ತೀನಿ. ಏನು ಬಿಟ್ಟ ಕಾರಣ ಏನಂತಾರೆ, ಇದೇ ಮಾಧ್ಯಮದಲ್ಲೆಲ್ಲ ಬೆತ್ತರಿಸಾಗಿದೆ. ನನ್ನ ಮೇಲೆ ಆಗಿರ್ತಕ್ಕಂಥ ಜಮೀನ ಬರ್ಸ್ಕೊಂಡು ನನ್ನ ಹೆಂಡತಿಗೆಲ್ಲ ಹೊಡೆದು ಹಿಂಸೆ ಕೊಟ್ಟು ನನಗೂ ಮಾನಸಿಕವಾಗಿ ಹಲ್ಲೆ ಮಾಡಿ ನಮ್ಮ ಜಮೀನ ಬರ್ಸ್ಕೊಂಡಿರ್ತಾರೆ. ಹಂಗಾಗಿ ನಾನು ಅವ್ರ ಮನೆಯಿಂದ ಹೊರಗಡೆ ಬರ್ತೀನಿ. ಪ್ರಜ್ವಲ್ಗೆ ವಾಟ್ಸ್ಆಪ್ನಲ್ಲಿ ವಿಡಿಯೋ ಕಳಿಸಿ ಕಾರ್ತಿಕ್ ಬ್ಲ್ಯಾಕ್ ಮೇಲ್. ಸ್ಫೋಟಕ ಮಾಹಿತಿ ಹೊರಹಾಕಿದ ಬಿಜೆಪಿ ಮುಖಂಡ ದೇವರಾಜೇಗೌಡ. ಇನ್ನು ಕಾರ್ತಿಕ್ ಹಾಗೂ ಪ್ರಜ್ವಲ್ ನಡುವಿನ ವೈಮನಸ್ಸಿನ ಬಗ್ಗೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಸ್ಫೋಟಕ ವಿಚಾರ ಬಾಯ್ಬಿಟ್ಟಿದ್ದಾರೆ. ಕಾರ್ತಿಕ್ಗೆ ಆ ವಿಡಿಯೋ ಹೇಗ್ ಬಂತು? ಕಾರ್ತಿಕ್ ತಾನೇ ಪ್ರಜ್ವಲ್ಗೆ ವಾಟ್ಸ್ಆಪ್ನಲ್ಲಿ ವಿಡಿಯೋ ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ದ ಅಂತ ಹೇಳಿದ್ದಾರೆ. ಒಂದು ಸಿಂಪಲ್ ಕ್ವಶನ್, ಪೆನ್ ಡ್ರೈವ್ ಹೆಂಗ್ ಬಂತು ಅವನಿಗೆ? ಎಲ್ಲಿಂದ ಬಂತು ಪೆನ್ ಡ್ರೈವ್ ಅವನಿಗೆ? ಅದು ಅವನು ಪ್ರಜ್ವಲ್ ರೇವಣ್ಣ ಖಾಸಗಿ ವಿಡಿಯೋ, ಅದು ಹೆಣ್ಮಕ್ಳು ಭವಿಷ್ಯ ಐತೆ ಅದರಲ್ಲಿ. ಆ ಪೆನ್ ಡ್ರೈವ್ ಕಾರ್ತಿಕ್ ಯಾಕೆ ತಗೊಂಡ? ಸತ್ಯವಂತನಾಗಿದ್ದನು. ಈತನೇ ಪ್ರಜ್ವಲ್ ರೇವಣ್ಣಗೆ ಮೆಸೇಜ್ ಕಳಿಸ್ತಾನೆ, ವಾಟ್ಸ್ಆಪ್ ಕಳಿಸ್ತಾನೆ ವಿಡಿಯೋನ. ನನ್ನ ಹತ್ರ ಈ ವಿಡಿಯೋ ಇದೆ, ಎಚ್ಚರಿಕೆಯಲ್ಲಿ ಇರುವಂತ ಇದೊಂದು ಹೇಳ್ತಾ ಇದೀನಿ ಕೇಳಿ. ಇವತ್ತು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅಲ್ಲಿ. ಆಗ ಪ್ರಜ್ವಲ್ ರೇವಣ್ಣ ಕೋರ್ಟಿಗೆ ಬಂದು ಸ್ಟೇ ತಗೋತಾನೆ, ಇಂಜೆಕ್ಷನ್ ಆರ್ಡರ್ ತಗೋತಾನೆ. ಹೇಳಿ ಅವನು ಹೇಳಿಲ್ಲ ಅಂತೇಳಿ. ಒಟ್ಟಾರೆ ಜಮೀನು ಗಲಾಟೆಯಿಂದ ಕಾರ್ತಿಕ್ ಹಾಗೂ ಪ್ರಜ್ವಲ್ ನಡುವೆ ವೈಮನಸ್ಸು ಶುರುವಾಯಿತು. ಇದೇ ವೈಷಮ್ಯವೇ ಪೆನ್ ಡ್ರೈವ್ ಕೇಸ್ಗೆ ದಾರಿ ಮಾಡಿಕೊಟ್ಟಿತು ಎನ್ನಲಾಗ್ತಿದೆ. ಈ ಎಲ್ಲಾ ಪ್ರಶ್ನೆಗಳಿಗೂ ಎಸ್ಐಟಿ ತನಿಖೆಯಿಂದಲೇ ಉತ್ತರ ಸಿಗಬೇಕಿದೆ. ಕಿರಣ್, ನ್ಯೂಸ್ ಫಸ್ಟ್, ಹಾಸನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.